ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತೇನೆ. ಮತ್ತು ಈ ವಾಕ್ಯದಲ್ಲಿ ಜೀವವುಳ್ಳ ವಾಕ್ಯಗಳು, ಈ ಲೋಕವನ್ನು ಕಾಪಾಡಲು ಬಂದ ವಾಕ್ಯ, ಈ ಲೋಕದಲ್ಲಿ ಜನಿಸಿದ ವಾಕ್ಯ, ಈ ಲೋಕದಲ್ಲಿ ಬದಲಾವಣೆಗಳನ್ನು ತರಲು ಬಂದ ವಾಕ್ಯ. ಆ ವಾಕ್ಯದ ಬಗ್ಗೆ ನಾವು ಮಾತನಾಡಬೇಕಾದರೆ ನಮಗೆ ಒಂದು ಸ್ತುತಿ ಮಾಡುವ, ಆರಾಧಿಸುವ, ಪ್ರಾರ್ಥನೆ ಮಾಡುವ ಗುಣಗಳು ನಮ್ಮಲ್ಲಿ ಇದೆಯಾ ಎಂಬುದನ್ನು ನೋಡಿ. ಆ ಪ್ರಾರ್ಥಿಸುವ ಮನಸ್ಸು ಕೊಡುವ ದೇವರು ಅವರೇ. ಏಕೆಂದರೆ ಬೆಳೆ ಹಾಕಿದಾಗ, ಬೆಳೆ ಬೆಳೆಯುವಾಗ ಬೆಳೆ ಒಳ್ಳೆ ರೀತಿಯಾಗಿ ಬೆಳೆಯುತ್ತದೆ. ಆದರೆ ನೀನು ಅದನ್ನು ಕೈಯಲ್ಲಿ ಹಿಡಿದು ಆ ಅಕ್ಕ ಜರುಗಿಸಿದಾಗ ಅದರ ಪಕ್ಕದಲ್ಲಿ ಇನ್ನೊಂದು ಗಿಡ ಬಂದಿರುತ್ತದೆ. ಅದೇ ಒಂದು ಕಳೆ ಅಂದರೆ ಎಕ್ಸ್ಟ್ರಾ ಅದು ಬಂದಿರುತ್ತದೆ. ಆದರೆ ನೀನು ಹಾಕಿಲ್ಲ ಆ ಬೀಜ, ಆದರೂ ಸಹ ಆ ಬೀಜ ಅಲ್ಲಿ ಬಂದಿರುತ್ತದೆ. ಅದು ಯಾವ ಬೀಜ? ಅದೇ ಸೈತಾನನು ಹಾಕುವ ಬೀಜ. ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಜೀವಿಸುತ್ತಿದ್ದಾನೆ. ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಅವರು 100% ಒಳ್ಳೆ ರೀತಿಯಾಗಿ ಜೀವಿಸುತ್ತಿದ್ದರು. ಆದರೆ ದೇವರು ಅದನ್ನು ಕಲಕಿ ಅವರ ಮನಸ್ಸುಗಳನ್ನು ನೋಡುವಾಗ ಅವರ ಮಧ್ಯೆ ಕೆಲವರಲ್ಲಿ ಒಂದು ಕೆಚ್ಚು, ಅಹಂಭಾವ, ಒಂದು ರೀತಿಯ ಈ ಲೋಕದ ಆಸೆಗಳು ಸೈತಾನನು ಬಿತ್ತಿ ಅವರನ್ನು ದೇವರಿಂದ ಬೇರೆ ಮಾಡಿರುವ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ಜಂಗಲಕರಬ ತುಕ್ಕಂದರಬ. ಅದು ಪ್ರೀತಿಯ ಸಹೋದರ ಸಹೋದರರೇ, ನಮಗೆ ಆಸೆ ಒಂದೇ. ನಮ್ಮ ಆಸೆಗಳನ್ನು ಪೂರೈಸುವವರು ಕರ್ತನು ಮಾತ್ರ. ನಮ್ಮ ಆಸೆಗಳನ್ನು ಪೂರೈಸಲು ಕರ್ತನು ಈ ಲೋಕಕ್ಕೆ, ಈ ಜಗಕ್ಕೆ ಒಂದು ಮಗುವಾಗಿ ಇಳಿದು ಬಂದರು ಎಂಬುದನ್ನು ನೋಡುತ್ತೇವೆ. ಕೆಲವು ವರ್ಷಗಳಿಂದಲೂ ಜನರು ಕಾದಿದ್ದರು. ಎಂಥವರು ಈ ಲೋಕಕ್ಕೆ ಯಾವಾಗ ಬರುತ್ತರೋ ಕಾದಿದ್ದಾಗ ಅವರು ಬಂದೇ ಬಿಟ್ಟರು. ಅವರು ಬಂದಾಗ ಹಲವರು ಅದನ್ನು ಆ ರಾಜನು ಕಂಡಾಗ ಆ ರಾಜನಿಗೆ ಕಳವಳ. ಆ ಮಗು ಬಂದು ಹುಟ್ಟಿದ ಮೇಲೆ ನನ್ನ ಸ್ಥಾನವೆಲ್ಲ ಆತನು ಕಿತ್ತುಕೊಂಡು ಬಿಟ್ಟರೆಂದು ಒಂದು ಆತನಿಗೆ ಈ ಲೋಕದ ಮೇಲೆ ಆಸೆ ಉಂಟಾಗುತ್ತದೆ ಎಂಬುದನ್ನು ನಾವು ಕೇಳಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿ, ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದನ್ನು ನಾವು ನೋಡಿದ್ದೇವೆ. ದೇವರು ನಮಗೆ ರಕ್ಷಕರು, ಒಡೆಯರು ಅವರು ಆಗಿದ್ದಾರೆ. ರಕ್ಷಕರು, ಒಡೆಯರು ಆದ ಅವರ ಜೊತೆ ನಾವು ಜೀವಿಸಬೇಕು ಎಂಬುದೇ. ಅವರು ಈ ಲೋಕದಲ್ಲಿ ಜೀವಿಸಿದರು, ಆದರೆ ಈ ಲೋಕದಲ್ಲಿ ಅವರು ಸಾಕ್ಷಿಯಾದರು. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ನಾವು ಸಾಕ್ಷಿಗಳಾಗಬೇಕೆಂಬುದೇ ದೇವರಿಗೆ ಇಷ್ಟ. ಪ್ರೀತಿಯ ಸಹೋದರ ಸಹೋದರರೇ, ಬೈಬಲ್ ಗ್ರಂಥದಲ್ಲಿ ಲೂಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 8 ಮತ್ತು 9, 10ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಪ್ರೀತಿಯ ಸಹೋದರ ಸಹೋದರರೇ, ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಯನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಆವರಿಸಿತು. ಅವರು ಬಹಳವಾಗಿ ಹೆದರಿದರು ಎಂಬುದನ್ನು ನಾವು ನೋಡ್ತೇವೆ. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ನಿಮಗೆ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ಹೇಳಲು ನಾನು ನಿಮ್ಮ ಮುಂದೆ ಇದ್ದೇನೆ. ಭಯಪಡಬೇಡಿ. ನಾನು ಬಂದಿರುವುದು ಈ ಲೋಕ ಉದ್ಧಾರಕನ ವಿಷಯವಾಗಿ ತಿಳಿಸಲು, ನಿಮ್ಮಲ್ಲಿರುವ ಕುಂದು ಕೊರತೆಗಳನ್ನು ನೀಗಿಸಿ ನಿಮಗೆ ಜಯ ಕೊಡುವ ವಿಷಯವನ್ನು ತಿಳಿಸಲು. ಇನ್ನು ಮುಂದೆ ಬದಲಾವಣೆಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣುವಿರಿ. ನಿಮ್ಮ ಬದಲಾವಣೆಗಳು ಈ ಲೋಕದಿಂದ ಸ್ವರ್ಗದತ್ತ ನಡೆಯುವ ಬದಲಾವಣೆಗಳು. ನಿಮ್ಮನ್ನು ಈ ಲೋಕದ ಆಸೆಗಳಿಂದ ಹೊರತಂದು
ದೇವರತ್ತ ಪ್ರಾರ್ಥಿಸುವ ಕೃಪೆ, ಅನ್ಯೋನ್ಯತೆಯನ್ನು ಕೊಡುವ ಶುಭ ಸಂದೇಶವನ್ನು ನಿಮಗೆ ಕೊಡಲು ನಾನು ನಿಮ್ಮ ಮುಂದೆ ಇದ್ದೇನೆ. ಡೋಂಟ್ ಬಿ ಅಫ್ರೈಡ್, ಯು ವಿಲ್ ಬಿ ರಿಸೀವ್ ದ ಹೋಲಿ ಸ್ಪಿರಿಟ್. ವೆನ್ ಯು ಆರ್ ರಿಸೀವ್ ದ ಹೋಲಿ ಸ್ಪಿರಿಟ್, ಯು ಆರ್ ಚೇಂಜ್, ಯು ಕ್ಯಾನ್ ಸಿ ದಿಸ್ ವರ್ಲ್ಡ್ ಆಫ್ಟರ್ ದಿಸ್ ಟೈಮ್. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಜೀವಿತದಲ್ಲಿ ನಾವು ಒಂದು ಹೊಸ ಬದಲಾವಣೆಗಳನ್ನು ಕಾಣುವ, ಹೊಸ ರೀತಿಯನ್ನು ಕಾಣುವ ಆ ಕುರಿ ಮೇಯಿಸುವವರಿಗೆ ದೇವರು ದರ್ಶನವನ್ನು ಕೊಡುತ್ತಾರೆ ಎಂಬುದನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಆ ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಯನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನು ಅವರೆದುರಿಗೆ ಪ್ರತ್ಯಕ್ಷನಾದನು ಎಂಬುದನ್ನು ನೋಡ್ತೇವೆ. ಆಗ ಸರ್ವೇಶ್ವರರ ಪ್ರಭೆ ಅವರ ಸುತ್ತಲೂ ಇದ್ದ ಸ್ಥಳದಲ್ಲಿ ಅವರನ್ನು ಆವರಿಸಿತು. ಅವರು ಆಚೆ ಈಚೆ ಹೋಗದಂತೆ, ಅವರು ಕದಲದಂತೆ ಆವರಿಸಿತು ಎಂಬುದನ್ನು ನಾವು ನೋಡುತ್ತೇವೆ. ಆ ಪ್ರಕಾಶಮಯವಾದ ಆ ಬೆಳಕನ್ನು ಕಂಡ ತಕ್ಷಣ ಅವರು ಭಯಪಟ್ಟರು. ಆ ಭಯಪಟ್ಟಾಗ ಇಗೋ, ಜನರೆಲ್ಲರಿಗೂ ನಿಮಗೂ ಪರಮಾನಂದವನ್ನು ತರುವ ಈ ಶುಭ ಸಂದೇಶವನ್ನು ನಮಗೆ ತಿಳಿಸುವೆನು. ಈ ಶುಭ ಸಂದೇಶ ನಾವು ಹೇಳಬೇಕಾದರೆ ಲೋಕೋದ್ಧಾರಕ ಇಗೋ ಈ ಸಮಯದಲ್ಲಿ ಹುಟ್ಟುವನು, ನೀವು ಅವರನ್ನು ಸಂಧಿಸುವಿರಿ. ನೀವು ಸಂಧಿಸಬೇಕಾದರೆ ನಿಮಗೆ ಒಂದು ನಕ್ಷತ್ರ ಕಾಣಿಸಿಕೊಳ್ಳುವುದು. ಆ ನಕ್ಷತ್ರದ ಮುಖಾಂತರ ನಿಮಗೆ ನೀವು ಕಾಣಿಕೆಗಳನ್ನು ಆ ಮಗುವಿಗೆ ಅರ್ಪಿಸುವಿರಿ ಎಂಬುದನ್ನು ಅಲ್ಲಿ ಕುರುಬರಿಗೆ ದೇವರು ಕಾಣಿಸಿಕೊಂಡರು. ಆ ದರ್ಶನವನ್ನು ದೇವದೂತನವರಿಗೆ ಕೊಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅದೇನೆಂದರೆ 11ನೇ ವಾಕ್ಯ, ಇದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾನೆ, ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿ ಎಂದರಲ್ಲಿ ಮಲಗಿಸುವುದನ್ನು ನೀವು ಕಾಣುವಿರಿ ಎಂದನು ಆತನು. ಆ ದೇವದೂತನು ಇವರಿಗೆ ಈ ವಿಷಯವನ್ನು ಹೇಳಿದಾಗ ಅವರಿಗೆ ಭಯಭ್ರಾಂತವಾಗಿ ನಡುಗಿದರು ಎಂಬುದನ್ನು ನೋಡುತ್ತೇವೆ. ಪುನಃ ಅವರು ಹೇಳ್ತಾರೆ, ಭಯಪಡಬೇಡಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುವ ದೇವರು ಈ ಲೋಕದಲ್ಲಿ ಜನಿಸುವರು. ಈ ಲೋಕವು ಯಾರೇ ಆಳುತ್ತಿದ್ದರೂ ಅವರನ್ನು ಭಯಪಡಿಸಲು ನಾನು ಬಂದಿಲ್ಲ. ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಶಾಂತಿ, ಸಮಾಧಾನವನ್ನು, ಐಕ್ಯತೆಯನ್ನು, ನೆಮ್ಮದಿಯನ್ನು, ಒಂದೊಂದು ಕುಟುಂಬದಲ್ಲಿ ಒಳ್ಳೆಯ ಸಮಾಧಾನವನ್ನು ಕೊಡಲು ನಾನು ಈ ಲೋಕಕ್ಕೆ ನಾನು ಜನಿಸಲು ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರು ಈ ಲೋಕದಲ್ಲಿ ಜನಿಸಬೇಕಾದರೆ ಈ ಲೋಕದ ಪರಿಸ್ಥಿತಿಯು ಹದಗೆಟ್ಟಿತ್ತು ಎಂಬುದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ದೇವರು ಜನಿಸಿದರು. ಯೆಶಾಯನ ಗ್ರಂಥದಲ್ಲಿ ನಾನು ನೋಡುವಾಗ, ಪ್ರೀತಿಯ ಸಹೋದರ ಸಹೋದರರೇ, ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ 7ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಓದುವಾಗ, ಆ ವಾಕ್ಯವನ್ನು ಪಠಿಸುವಾಗ ಆ ವಾಕ್ಯದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಹಾಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಇಮಾನುವೇಲ್ ಎಂದು ಹೆಸರಿಡುವರು ಎಂದು ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 700 ವರ್ಷದ ಹಿಂದೆಯೇ ಬರೆದಿರುವುದನ್ನು ನಾವು ನೋಡುತ್ತೇವೆ. ಅದೇ ಅಂದು ದೇವದೂತನು ಬಂದು ಹೇಳುವಾಗ ಆ ಕುರುಬರಿಗೆ ಅವರು ಕದಲಿದರು.
ಅವರು ಭಯಭ್ರಾಂತರಾದರು. ಆದರೆ ಅವರು ಕದಲದಂತೆ, ಅವರು ಆಚೆ ಈಚೆ ಹೋಗದಂತೆ ಅವರ ಸುತ್ತಲೂ ಪ್ರಕಾಶ, ದೇವರ ಬೆಳಕು, ದೇವರ ಒಂದು ಶಕ್ತಿ ಅವರನ್ನು ಆವರಿಸಿತು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರರು, ಆಗ ಯೇಸು ಹುಟ್ಟುವ ಬಗ್ಗೆ ಎಲ್ಲವನ್ನು ಅಲ್ಲಿ ನುಡಿದರು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹಲ್ಲೆಲೂಯಾ. ಓ ದೇವಾದಿ, ನೀವೇ ನಮಗೆ ಪ್ರಭುವಾಗಿದ್ದೀರಿ, ಒಡೆಯರಾಗಿದ್ದೀರಿ ಸ್ವಾಮಿ. ಇವು ಸರ್ವಶಕ್ತ ದೇವರೇ, ನಿಮ್ಮೊಟ್ಟಿಗೆ ನಾವು ಜೀವಿಸಲು ಕರುಣೆ ತೋರಪ್ಪ. ನಿಮ್ಮೊಟ್ಟಿಗೆ ನಾವು ಜೀವಿಸಬೇಕಾದರೆ ಎಲ್ಲ ಕಾರ್ಯಗಳು ಒಳ್ಳೆ ರೀತಿಯಾಗಿರಲು ನಮಗೆ ನೀನೇ ಕರುಣಿಸಬೇಕೆಂದು ನಾವು ಬೇಡುತ್ತೇವೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ನ್ಯಾಯಸ್ಥಾಪಕರಲ್ಲಿ ನಾವು ನೋಡುತ್ತೇವೆ. 6ನೇ ಅಧ್ಯಾಯವನ್ನು ತೆಗೆದುಕೊಂಡಾಗ 11ನೇ ವಾಕ್ಯವನ್ನು ನಾನು ಪಠಿಸುತ್ತೇನೆ ಕೇಳಿ. ಸೇದುವ ಬಾವಿಗಳ ಬಳಿ ಕುಳಿತು ಕೊಳ್ಳೆ ಹಂಚಿಕೊಳ್ಳುವವರ ಧ್ವನಿ ನಾಲಿಸು. ಹಲ್ಲೆಲೂಯಾ. ವರ್ಣಿಸುತ್ತಿರುವವರು ಸರ್ವೇಶ್ವರನ ಸಾಧಿಸಿದ ನೀತಿಯನ್ನು, ತನ್ನ ಪ್ರಜೆ ಇಸ್ರಾಯೇಲರಿಗೆ ಊರುಗಳಾತನು ಸ್ಥಾಪಿಸಿದ ನ್ಯಾಯವನ್ನು. ಪ್ರೀತಿಯ ಸಹೋದರ ಸಹೋದರರೇ, ಸೇದುವ ಬಾವಿಗಳ ಬಳಿ ಕುಳಿತು ಕೊಳ್ಳೆ ಹಂಚಿಕೊಳ್ಳುವವರ ಧ್ವನಿಯನ್ನಾಲಿಸು. ವರ್ಣಿಸುತ್ತಿಹನು ಸರ್ವೇಶ್ವರನ ಸಾಧಿಸುವ ನೀತಿಯನ್ನು, ತನ್ನ ಪ್ರಜೆಗೆ ಇಸ್ರಾಯೇಲರನ್ನು ಊರುಗಳಲ್ಲೆಲ್ಲಾತನು ಸ್ಥಾಪಿಸಿದ ನ್ಯಾಯವನ್ನು. ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಹಲ್ಲೆಲೂಯಾ. ನಿಮಗೆ ಅದೇ ನ್ಯಾಯಸ್ಥಾಪಕರು 13ನೇ ಅಧ್ಯಾಯ ವಾಕ್ಯ 9ನೇ ವಾಕ್ಯವನ್ನು ಪಠಿಸುತ್ತೇನೆ ಕೇಳಿ. ಆ ಮಹಿಳೆ ಹೊಲದಲ್ಲಿ ಕುಳಿತಿರುವಾಗ ದೇವದೂತನು ತಿರುಗಿ ಬಂದನು. ಆಕೆಯ ಗಂಡ ಮನೋಹನು ಅಲ್ಲಿರಲಿಲ್ಲ. ಆದ್ದರಿಂದ ಆಕೆ ಬೇಗ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷನ ತಿರುಗಿ ಬಂದಿದ್ದಾನೆ ಎಂದು ತಿಳಿಸಿದನು. ಆಮೇನ್. ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಆಗ ಆ ಮಹಿಳೆ ಹೊಲದಲ್ಲಿ ಕುಳಿತಿರುವಾಗ ದೇವದೂತನು ತಿರುಗಿ ಬಂದನು. ಆಕೆಯ ಗಂಡ ಮನೋಹರನು ಅಲ್ಲಿರಲಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯಗಳು ನಮಗೆ ಏನನಿಸುತ್ತದೆ? ಈ ವಾಕ್ಯದಲ್ಲಿ ನಮಗೆ ಜೀವ ಇರುವ ವಾಕ್ಯಗಳು ಎಂದು ನಮಗೆ ಗೊತ್ತಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪ್ಪ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಓ ಹಲ್ಲೆಲೂಯಾ. ದೇವರು ನಮ್ಮನ್ನು ಆಲಿಸುವ ದೇವರು ನಮಗೆ ಕೃಪೆಗಳನ್ನು ತುಂಬುವ ದೇವರು ಎಂಬುದನ್ನು ನೋಡ್ತೇವೆ. ಪ್ರಕಟಣೆ ಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಈ ಲೋಕ 11ನೇ ವಾಕ್ಯ. ಈ ಲೋಕದ ವರ್ತಕರು ಅವಳ ನಿಮಿತ್ತ ಗೋಳಾಡುತ್ತಾ ತಮ್ಮ ಸರಕು ಸಾಮಗ್ರಿಗಳನ್ನು ಕೊಂಡುಕೊಳ್ಳುವರು. ಯಾರು ಇಲ್ಲಿರುವವರಲ್ಲ ಎಂದು ದುಃಖಿಸುವರು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಈ ವಾಕ್ಯವು ನಮಗೆ ಅರಿವನ್ನು, ಜ್ಞಾನವನ್ನು ಕೊಡುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಲೂಕನ ಬರೆದ ಶುಭ ಸಂದೇಶದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 9ನೇ ವಾಕ್ಯವನ್ನು ನಾನು ಓದುತ್ತೇನೆ ಕೇಳಿ. ಹಲ್ಲೆಲೂಯಾ. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅದರೊಂದಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಎದರಿದರು ಎಂಬುದನ್ನು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೇವೆ. 12ನೇ ಅಧ್ಯಾಯದಲ್ಲಿ ಓದುವಾಗ ಪ್ರೀತಿಯ ಸಹೋದರ ಸಹೋದರರೇ, 12 ಮತ್ತು 7ನೇ ವಾಕ್ಯವನ್ನು ನಾನು ಪಠಿಸುತ್ತೇನೆ ಕೇಳಿ. ಹಲ್ಲೆಲೂಯಾ.
ಪಕ್ಕನೆ ದೇವ ದೂತನೊಬ್ಬನು ಕಾಣಿಸಿಕೊಂಡನು. ಕೋಣೆಯಲ್ಲೆಲ್ಲ ಪ್ರಕಾಶಮವಾಯಿತು. ದೂತನು ಪೇತ್ರನ ಭುಜವನ್ನು ತಟ್ಟಿ ಎಬ್ಬಿಸಿ, ಬೇಗನೆ ಏಳು ಎಂದನು. ಆ ಕ್ಷಣವೇ ಪೇತ್ರನ ಕೈಕಾಲುಗಳಿಗೆ ಕಟ್ಟಿದ್ದ ಸರಪಣಿಗಳು ಕಳಚಿ ಬಿದ್ದವು. ದೂತನು ಅವರಿಗೆ, ಹಾಲೆಲೂಯ, ಬಟ್ಟೆಯನ್ನು ತೊಟ್ಟುಕೊಂಡು ಪಾದರಕ್ಷೆಗಳನ್ನು ಮೆಟ್ಟಿಕೋ ಎಂದು ಪೇತ್ರನು ಹಾಗೆಯೇ ಮಾಡಿದನು. ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಈ ವಾಕ್ಯದಲ್ಲಿ ನಮಗೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 7ನೇ ವಾಕ್ಯವನ್ನು ಪುನಃ ನಾನು ಓದುವಾಗ ನಿಮಗೆ ಪಕ್ಕನೆ ದೇವ ದೂತನೊಬ್ಬನು ಕಾಣಿಸಿಕೊಂಡನು. ಆ ಕೋಣೆಯೆಲ್ಲ ಪ್ರಕಾಶಮಯವಾಯಿತು. ಪಕ್ಕನೆ ದೇವದೂತನು ಅವರಿಗೆ ಕಾಣಿಸಿಕೊಂಡಾಗ, ಆ ದೇವದೂತ ಕಾಣಿಸಿಕೊಂಡ ತಕ್ಷಣ ಪ್ರಕಾಶ ಆತನ ರೂಮಿನಲ್ಲಿ ಹೊಳೆಯಿತು. ದೇವರ ಬೆಳಕು ಹೊಳೆಯಿತು, ದೇವರ ಶಕ್ತಿ ಹೊಳೆಯಿತು. ದೂತನು ಪೇತ್ರನ ಭುಜವನ್ನು ತಟ್ಟಿದರು. ಪೇತ್ರನ ಭುಜವನ್ನು ತನ್ನ ಕರಡಿಂದ ದೇವರು ಕರ್ತನು ತಟ್ಟಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರರೇ, ಬೇಗ ಪೇತ್ರನಿಗೆ ಹೇಳ್ತಾರೆ, ಬೇಗನೆ ಏಳು ಎಂದನು. ಆ ಕ್ಷಣವೇ ಪೇತ್ರನಿಗೆ ಕೈ ಕಾಲುಗಳು ಕಟ್ಟಿದ್ದ ಸರಪಳಿಗಳು ಕಳಚಿ ಬಿದ್ದವು. ದೂತನು ಅವನಿಗೆ, ಬಟ್ಟೆಗಳನ್ನು ತೊಟ್ಟುಕೋ, ಪಾದರಕ್ಷೆಯನ್ನು ಮೆಟ್ಟಿಕೋ ಎಂದನು. ಪೇತ್ರನು ಹಾಗೆಯೇ ಮಾಡಿದನು. ಅನಂತರ ದೂತನು, ನಿನ್ನ ಮೇಲ್ಹೊದಿಕೆಯನ್ನು ಹೊದ್ದುಕೊಂಡು ನನ್ನ ಜೊತೆ ಬಾ ಎಂದನು. ಪೇತ್ರನು ಸೆರೆಮನೆಗೆ ಹೊರಗೆ ಅವನನ್ನು ಹಿಂಬಾಲಿಸಿ ಹೋದನು. ಅಷ್ಟಾದರೂ ದೂತನು ಮಾಡುತ್ತಿರುವುದು ನಿಜವೆಂದು ಆತನಿಗೆ ಅರಿವಾಗಲಿಲ್ಲ. ತನಗೇನೋ ದರ್ಶನವಾಗಿದೆ ಎಂದು ಭಾವಿಸಿದನು. ಆದರೂ ಮೊದಲನೆಯ ಮತ್ತು 2ನೆಯ ಕಾವಲನ್ನು ದಾಟಿದನು. ಪಟ್ಟಣದ ಕಡೆಯಿಂದ ಕಬ್ಬಿಣದ ದ್ವಾರದ ಬಳಿ ಬಂದನು. ಆ ದ್ವಾರ ತನ್ನಷ್ಟಕ್ಕೆ ತಾನೇ ತೆರೆಯಿತು. ಅವರು ಹೊರ ನಡೆದರು. ಬೀದಿಯೊಂದರಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೆ ದೂತನು ಪೇತ್ರನು ಬಿಟ್ಟು ಅದೃಶ್ಯನಾದನು. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಪೇತ್ರನು ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಸೆರೆಮನೆಯಿದ್ದಾಗ ದೇವದೂತನು ಪಕ್ಕನೆ ಕಾಣಿಸಿಕೊಂಡು ಅವರ ಬೆಳಕ್ಕೆ ಬಂದು ಆತನನ್ನು ಆ ರೂಮಿನಿಂದ ಹೊರತರಬೇಕಾದರೆ ಒಂದೊಂದೇ ಬಾಗಿಲುಗಳು ತೆಗೆಯಲ್ಪಟ್ಟು ಆಚೆ ತಂದು ಬಿಟ್ಟರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ಒಂದೊಂದು ರೀತಿಯಾಗಿ ಈ ಪೇತ್ರನು ಯಾವ ರೀತಿಯಾಗಿ ಆತನು ಕತ್ತಲೆ ಇದ್ದನು, ದುಃಖ ಇದ್ದನು. ಆದರೆ ದೇವದೂತನು ಅವರಿಗೆ ಕಾಣಿಸಿಕೊಂಡು ಅವರ ಬೆಳಕನ್ನು ಕೊಟ್ಟು ಯಾವ ರೀತಿಯಾಗಿ ಆ ಸೆರೆಮನೆಯಿಂದ ಹೊರತಂದನು, ಅದೇ ರೀತಿಯಾಗಿ ನಿಮ್ಮಲ್ಲಿರುವ ದುಃಖಗಳು, ನಿಮ್ಮಲ್ಲಿರುವ ನೋವುಗಳು, ನಿಮ್ಮಲ್ಲಿರುವ ಕಷ್ಟಗಳು, ಯಾವುದೇ ರೀತಿಯ ಮನೆ ಕಟ್ಟಬೇಕು, ನಿಮಗೆ ಯಾವುದೇ ಒಂದು ಆಸ್ತಿ ಬರಬೇಕು, ಅದನ್ನು ಕೆಲಸ ಕಾರ್ಯಗಳು ಸಿಕ್ಕಬೇಕು ಎಂದು ಯೋಚನೆ ಮಾಡುತ್ತಿರುವ ಪ್ರೀತಿಯ ಸಹೋದರ ಸಹೋದರಿ, ಈ ಕ್ರಿಸ್ಮಸ್ ಈ 24 ನಿಮಗೆ ಆಗದೆ ಇರುವುದು, ಬರುವ ವರ್ಷಕ್ಕೆ ದೇವರು ಹೀಗೆ ಹೇಳ್ತಾರೆ, ನಿಮ್ಮನ್ನು ಆಶೀರ್ವದಿಸಿ ಮೇಲಕ್ಕೆ ಎಲ್ಲವನ್ನು ಕೊಡುವ ದೇವರು ಅವರಾಗಿದ್ದಾರೆ. ಪ್ರೀತಿಯ ಸಹೋದರ, ಯಾವ ರೀತಿಯಾಗಿ ಪೇತ್ರನ್ನು ಹೊರತಂದರು ನಿಮ್ಮನ್ನು ತರುತ್ತಾರೆ. ಯಾವ ರೀತಿಯಾಗಿ ಕುರುಬರ ಜೊತೆ ದೇವರು ಹೋಗಿ ದರ್ಶನ ಕೊಟ್ಟು ಅವರನ್ನು ಸುತ್ತಲೂ ಆವರಿಸಿಕೊಂಡು ಭಯಪಡಬೇಡಿ ಎಂದು ಹೇಳಿದರು. ಇಂದು ನಿಮ್ಮ ಕುಟುಂಬದಲ್ಲಿರುವ ಕುಂದು ಕೊರತೆಗಳನ್ನು ಆವರಿಸಿಕೊಂಡು ದೇವರು ಒಂದು ಬೆಳಕಾಗಿ ಈ ಸಮಯದಲ್ಲಿ ಮಾರ್ಪಡಿಸುತ್ತಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮಲ್ಲಿ ತೊಂದರೆ ತೊಡಕುಗಳಿದ್ದರೆ ಆ ತೊಂದರೆ ತೊಡಕುಗಳಿಗೆ ದೇವರು ಒಂದು ಬೆಳಕನ್ನು ಕೊಟ್ಟು ಎಲ್ಲದರಿಂದ ಹೊರತರುತ್ತಿದ್ದಾರೆ ಎಂಬುದನ್ನು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪಾ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಅದೇ ನಿಮಗೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೇವೆ. 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 3ನೇ ವಾಕ್ಯವನ್ನು ಪಠಿಸ್ತೇನೆ ಕೇಳಿ. ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪಾ ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹಾಲೆಲೂಯ, ಹಾಲೆಲೂಯ. ಅವನು ಅಲ್ಲಿಂದ ಪ್ರಯಾಣ ಮಾಡುತ್ತಾ ದಮಸ್ಕತ್ ಪಟ್ಟಣವನ್ನು ಸಮೀಪಿಸಿದನು. ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಳಕೊಂದು ಮಿಂಚಿ ಅವನ ಸುತ್ತಲೂ ಆವರಿಸಿತು. ಹಾಲೆಲೂಯ.
ಸ್ತೋತ್ರ 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 ಸ್ತೋತ್ರ, ವಂದನೆ ನಿಮಗೆ, ಆರಾಧನೆ ಯೇಸುವೆ. ಅವನು ಅಲ್ಲಿಂದ ಪ್ರಯಾಣ ಮಾಡುತ್ತಾ ದಮಸ್ಕತ್ ಪಟ್ಟಣವನ್ನು ಸಮೀಪಿಸಿದನು. ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಳಕೊಂದು ಮಿಂಚಿ ಅವನ ಸುತ್ತಲೂ ಆವರಿಸಿತು. ಏಕೆಂದರೆ ದೇವರು ಒಬ್ಬನನ್ನು ಆರಿಸಿಕೊಂಡರೆ, ದೇವರು ಒಬ್ಬನ ಜೊತೆ ಜೀವಿಸ್ತಾನೆಂದರೆ, ದೇವರು ಅವರನ್ನು ಈ ಲೋಕಕ್ಕೆ ಸಾಕ್ಷಿ ಮಾಡ್ತಾರೆಂದರೆ, ನೀನು ಎಂಥ ಕಷ್ಟದಲ್ಲಿದ್ದರೂ, ಎಂಥ ವೇದನೆಯಲ್ಲಿದ್ದರೂ ದೇವರು ನಿಮ್ಮನ್ನು ಆವರಿಸಿ ಹೊರತಂದು ಈ ಲೋಕದಲ್ಲಿ ಸಾಕ್ಷಿಯ ಮಕ್ಕಳಾಗಿ ಮಾರ್ಪಡಿಸುವರು ಎಂದು ದೇವರ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಭಯಪಡಬೇಡಿ. ದೇವರು ನಿಮ್ಮೊಟ್ಟಿಗೆ ಈಗಲೇ ಈ ಸಮಯದಲ್ಲಿ ನಿಮ್ಮನ್ನು ಕಷ್ಟದಿಂದಲೂ ದುಃಖದಿಂದಲೂ ವೇದನೆಯಿಂದಲೂ ಈ 2024 ಈ ಕ್ರಿಸ್ಮಸ್ ತಿಂಗಳಲ್ಲಿ ಹೊರತರುತ್ತಿದ್ದಾರೆ. ಈ ನಂಬಿದವನು ಭಾಗ್ಯವಂತನು ಎಂದು ಹೇಳ್ತಾರೆ. ಪ್ರೀತಿಯ ಸಹೋದರಿ, ನೀವು ನಂಬಿದರೆ ಈಗಲೇ ನಿಮಗೆ ಬಿಡುಗಡೆ, ನೀವು ನಂಬಿದರೆ ಈಗಲೇ ನಿಮಗೆ ಸಂತೋಷ, ನೀವು ನಂಬಿದರೆ ಈಗಲೇ ನಿಮಗೆ ಆನಂದ. ಯಾವ ರೀತಿಯಾಗಿ ಪೇತ್ರನನ್ನು ದೇವರು ಹೊರತಂದರು, ಆತನಿಗೆ ಕಾಣಿಸಿಕೊಂಡು ಅದೇ ರೀತಿಯಾಗಿ ನಿಮಗೂ ಹಿಂದೆ ಅದ್ಭುತ ಅತಿಶಯವನ್ನು ಮಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 9 ಪಠಿಸ್ತೇನೆ ಕೇಳಿ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ, ಮಾನವರೆಲ್ಲರನ್ನೂ ಬೆಳಕಿಸಲು ಲೋಕಕ್ಕೆ ಆಗಮಿಸಲಿದ್ದ ಜ್ಯೋತಿಯೇ ಅವರೇ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ಈ ಲೋಕಕ್ಕೆ ಆ ಹುಟ್ಟುವ ಮಗು ಆ ದಿವ್ಯವಾಣಿಯೇ. ಮಾನವರೆಲ್ಲರನ್ನೂ ಬೆಳಗಿಸಲು ಈ ಲೋಕಕ್ಕೆ ಆಗಮಿಸಲಿದ್ದ ಆ ಜಗಜ್ಯೋತಿ ಯೇಸು ಬಾಲರು, ಯೇಸು ಎಂದು ನಾವು ಹೇಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಈ ವಾಣಿಯು ಈ ಲೋಕಕ್ಕೆ ಒಂದು ಮಗುವಾಗಿ ಹುಟ್ಟಿ 30 ವರ್ಷಗಳ ಕಾಲ ಜೀವಿಸಿ ಅವರ ಪಡೆದ ಪವಿತ್ರಾತ್ಮರ ಶಕ್ತಿಯಿಂದ 3.5 ವರ್ಷ ಅದ್ಭುತಗಳನ್ನು ಅವರು ಮಾಡಿ ತೋರಿಸಿದರು. ಇಂದು ನೀವು ಈ ಲೋಕದಲ್ಲಿ ಹುಟ್ಟಿದ್ದೀರಿ, ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀರಿ. ನನಗೆ ದುಃಖ ಇದೆ, ಕಷ್ಟ ಇದೆ, ತೊಂದರೆ ಇದೆ, ತೊಡಕು ಇದೆ, ಚಿಂತೆ ಮಾಡಬೇಡಿ. ಯೇಸು ನಿಮ್ಮನ್ನು ಆಶೀರ್ವದಿಸುವರು. ಯೇಸು ಯಾವ ರೀತಿಯಾಗಿ ಲೋಕಕ್ಕೆ ಬಂದು ಆಶೀರ್ವಾದ ಹೊಂದಿದರು, ದೇವರ ಸಹಾಯದಿಂದ ಬದುಕಿದರು. ನೀವು ಅದೇ ರೀತಿ ಬದುಕುವಿರಿ, ಬಾಳುವಿರಿ. ಈ ಲೋಕದಲ್ಲಿ ಎಲ್ಲ ರೀತಿಯ ತೊಂದರೆ ತೊಡಕುಗಳಿಂದ ಬಿಡುಗಡೆಯನ್ನು ಅವರು ಕೊಡಲು ಬಂದರು ಎಂಬುದನ್ನು ನಂಬಿ ವಿಶ್ವಾಸಿಸಿರಿ. ನಮ್ಮ ಕರ್ತನಾದ ಯೇಸು ದೇವರೇ, ಪ್ರೀತಿ ಸ್ವರೂಪರಾದ ದೇವರೇ, ಈ ಲೋಕಕ್ಕೆ ನೀವು ಒಂದು ಮಗವಾಗಿ ಹುಟ್ಟಿ ನಿಮ್ಮ ಪ್ರೀತಿಯನ್ನು ಪ್ರತಿಯೊಬ್ಬರಿಗೂ ತೋರಿಸಲು ಬಂದ ದೇವರೇ, ಈ ಸಮಯದಲ್ಲಿ ಇರುವ ಪ್ರಪಂಚದಲ್ಲಿರುವ ಒಂದೊಂದು ಕುಟುಂಬವನ್ನು ಆಶೀರ್ವಾದ ಮಾಡಪ್ಪ. ಕುಟುಂಬದಲ್ಲಿರುವ ಮಕ್ಕಳು, ಗಂಡ ಹೆಂಡತಿ ಸಮಾಧಾನದಿಂದ ಬದುಕಲು ನಿನ್ನ ಆಶೀರ್ವಾದವು ಎಲ್ಲ ಕುಟುಂಬಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿಯೂ ನಮ್ಮ ಇಂಡಿಯಾದಲ್ಲಿಯೂ ಇಳಿದು ಬರಲಿ ಸ್ವಾಮಿ. ಒಂದೊಂದು ಕುಟುಂಬದಲ್ಲಿರುವ ಪ್ರತಿಯೊಂದು ಕುಟುಂಬವು ಆಶೀರ್ವದಿಸಲೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್.